ಜೈ ಗುರುಜಿ. ಫಸ್ಟ್ ಅರ್ತ್ ಫೌಂಡೇಶನಿಂದ ಗಂಗಾಧರ್ ಮಾತಾಡ್ತಾ ಇರೋದು. ಇಲ್ಲೊಬ್ಬರು ರೈತರ ಹತ್ರ ಬಂದಿದ್ವಿ, ಒಂದು ಊರಿಗೆ. ಊರು ಮತ್ತು ಎಲ್ಲನೂ ಅವ್ರು ಪರಿಚಯ ಮಾಡ್ಕೊಳ್ಳೋಣ. ನಮಸ್ತೆ. ನಮಸ್ತೆ. ನನ್ನ ಹೆಸರು ಸುಜೇಂದ್ರ ಅಂತ. ಹಾಂ. ಹುಣಸೂರು ತಾಲೂಕು, ಸೀರೆನಹಳ್ಳಿ ಗ್ರಾಮ. ಹುಣಸೂರಿಂದ ಒಂದು 10 ಕಿಲೋಮೀಟ್ರ್ ಆಗ್ಬೋದು ನಮ್ಮೂರು. ಹಾಂ. ಇದೇ ಮೊದಲನೇ ಬಾರಿಗೆ ಫಸ್ಟ್ ಅರ್ತ್ ಫೌಂಡೇಶನಿಂದ ನಾವು ಪ್ಯೂರ್ ಆರ್ಗಾನಿಕ್ ಲಿಕ್ವಿಡ್ ತಗೊಂಡು ಅದನ್ನು ಬೆಲ್ಲ ಮತ್ತು ಕಡಲೆ ಹಿಟ್ಟಿಂದ ಬೆರೆಸಿ ಒಂದು 5 ದಿನ ಆದಮೇಲೆ ಪ್ರತಿ ತಿಂಗಳಿಗೊಮ್ಮೆ ಕೊಡ್ತಾ ಇದ್ದೀರಿ. ಡ್ರೆಂಚಿಂಗ್ ಕೊಡ್ತಾ ಇದೀವಿ, ಮತ್ತೆ 2 ತಿಂಗಳಿಗೊಂದ್ಸರಿ ಸ್ಪ್ರೇ ಕೊಟ್ಟಿದ್ದೀವಿ. ನಮ್ದು ಯಾವ ರೀತಿ ಗೊತ್ತಾಯ್ತು ಸರ್ ನಿಮಗೆ? ಹಿಂಗೆ ಯೂಟ್ಯೂಬಲ್ಲಿ ನೋಡೇ ತಿಳ್ಕೊಂಡು ಫೋನ್ ಮಾಡಿದ್ವಿ. ಫೋನ್ ಮಾಡಾದ್ಮೇಲೆ ಬಂದು ನೋಡಿದ್ರು. ಇವ್ರು ನೋಡಿದಾಗ ನಂದು ಬಾಳೆಗೆ ಹೇಗಿತ್ತು ಸರ್ ಆಗ? ಒಂದು 4 ತಿಂಗಳಲ್ಲಿ ಒಂದು ಇಷ್ಟು ಉದ್ದ ಇತ್ತು ಅಷ್ಟೇನೆ. ಒಂದು 2.5 ಅಡಿ ಇತ್ತಾ? ಒಂದು 3 ಅಡಿ ಇತ್ತು 4 ತಿಂಗಳಿಗೆ. ಈಗ 4 ತಿಂಗಳಿಂದ ನಾನು ಸ್ಟಾರ್ಟ್ ಮಾಡಿದ್ದು, ಫೆಬ್ರವರಿ ಸ್ಟಾರ್ಟ್ ಮಾಡಿರೋದು. ಇಲ್ಲಿ ಕರೆಕ್ಟ್ 4 ತಿಂಗಳಿಗೆ ಇಷ್ಟು ಬಂದಿದೆ. ಟೋಟಲ್ 4 ಡ್ರೆಂಚಿಂಗ್ ಮಾಡಿದೀನಿ, 2 ಸರಿ ಸ್ಪ್ರೇ ಮಾಡಿದೀನಿ. ಈಗ ಇನ್ನೊಂದು ಬಾರಿ ರೆಡಿ ಮಾಡಿದಿರಿ, ಅಲ್ಲಿ ಇಟ್ಟಿದ್ದೀನಿ. ಈಗ ಅದನ್ನ ನಮ್ದು ಯಾವತ್ತು ಕೊಡಬೇಕು ಸರ್ ಇದು? ನಾಳೆ ಕೊಡಬೇಕು. ರೆಡಿ ಆಗಿದೆ. 5 ದಿನ ಆಗಿದೆ. 5 ದಿನ ಆಗಿದೆ. ಪ್ರತಿಯೊಂದು ಬಾಳೆ ಗಿಡ ಎಲ್ಲನೂ ನೋಡ್ಬೋದು ವೀಕ್ಷಕರೇ. ಇಲ್ಲಿ ಬೇರೆ ಥರ ಏನು ಮ್ಯಾಜಿಕ್ ಏನು ಮಾಡಲ್ಲ ನಾವಿಲ್ಲಿ. ಏನಪ್ಪ ಅಂತಂದರೆ ನಿಮ್ಮ ಭೂಮಿನಲ್ಲಿರುವಂಥ ಏನು ಫಲವತ್ತತೆ ಇದೆಯೋ ಅದಕ್ಕೆ ಪೂರಕವಾಗಿ ನಮ್ದು ಕೊಟ್ಟಾಗ ಅದ್ದೂರಿಯಾಗಿ ಬುಡ ನೋಡ್ಬೋದು ಮತ್ತು ಗಿಡನೂ ನೋಡ್ಬೋದು. ಪ್ರತಿಯೊಂದು ಗಿಡನೂ ಕೂಡ ಅದೇ ರೀತಿ ಇದೆ. ಇವರು ನಿಮ್ಮ ಮಗನಾ? ಹಾಂ. ಏನಪ್ಪ ನಿನ್ನ ಹೆಸರು? ಲೋಚನ್. ನೀನು ನೋಡ್ಕೊತೀಯ ಬಂದು ಬಾಳೆ ತೋಟ ಎಲ್ಲನೂ? ಹಾಂ. ಪ್ರತಿಯೊಂದು ಗಿಡನೂ ನೋಡ್ಬೋದು ವೀಕ್ಷಕರೇ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ನಾವು ಹೇಳಿದ ಪದ್ಧತಿಲಿ ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ವ ಸರ್ ನೀವು? ಹಾಂ. ಇನ್ನು ಬೇರೆ ಏನಾದ್ರು ಕೊಟ್ಟಿದ್ರೆ ಹೇಳಿ, ಜೊತೆಗೆ ಏನಾದ್ರು ಕೊಡಿ ಅಂತ ಹೇಳ್ತೀವ ನಾವು. ಏನು ಹೇಳಿಲ್ಲ, ತಿಪ್ಪೆ ಗೊಬ್ಬರ ಒಂದು ಕೊಟ್ಟಿದ್ದೀವಿ. ತಿಪ್ಪೆ ಗೊಬ್ಬರ ಕೊಟ್ಟಿದ್ದೀರಿ. ನಾವೇನಾರು ಬೇರೆ ಕೊಡಿ ಅಂತ ಹೇಳ್ತೀವ ಅಂತ? ಇಲ್ಲ. ಕೆಮಿಕಲ್ ಅಂತೂ ಕೊಡಲೇಬೇಡಿ, ಸೋಕ್ಸೇಬೇಡಿ ಅಂತಲೂ ಕೂಡ ಹೇಳ್ತಾ ಇದ್ದೀವಿ. ನೋಡ್ಬೋದು ವೀಕ್ಷಕರೇ, ಇನ್ನೇನು ಬೇಕಾಗಿಲ್ಲ. ಎಲ್ಲಿಂದ ಎಲ್ಲಿ ಗಂಟಲು ನೋಡ್ಬೋದು ನೀವು. ನಾವು ಹೇಳಿದ ಪದ್ಧತಿಲಿ ಮಾಡಿದ್ರೆ ಖಂಡಿತ ಒಂದು 4ರಿಂದ 5 ಕೂಳೆನ ಬೆಳಿಬೋದು. ಅದಕ್ಕೆ ಏನಪ್ಪ ಅಂತಂದರೆ ನಾವು ಹೇಳಿದ ಪದ್ಧತಿಲಿ ಮಾಡಿ ಒಳ್ಳೆಯದಾಗಲಿ. ಇನ್ನು ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ತಾವು? ಎಲ್ಲರೂ ಫಸ್ಟ್ ಅರ್ತ್ ಫೌಂಡೇಶನ್ದು ಪ್ಯೂರ್ ಲಿಕ್ವಿಡ್ ಅಂತ ತಗೊಂಡು ಬೆಳೀರಿ. ತುಂಬ ಕಡಿಮೆ ಖರ್ಚಲ್ಲಿ ಒಳ್ಳೇದೊಂದು ಬೆಳಿಬೋದು ಅನ್ನೋದಕ್ಕಿಂತ ನೀವು ಹೊರಗಡೆ ಬಾಳೆಹಣ್ಣು ತಂತಿದ್ರೆ ಕೆಮಿಕಲ್ ತಿಂತಾ ಇದ್ದೀರಿ. ನೀವು ಬೆಳೆದು ನೀವು 4 ಜನಕ್ಕೆ ಒಂದು ಒಳ್ಳೇದು ಮಾಡಿ. ಕೆಮಿಕಲ್ ಮುಕ್ತ ಆಹಾರನ ತಿನ್ನಕ ಪ್ರಯತ್ನ ಪಡಿ. ಹೌದು. ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ತಪ್ಪೇನಿಲ್ಲ. ನೀವು ಅಟ್ಲೀಸ್ಟ್ ನೀವು ಕೊಡಕ್ಕಾಗ್ಲಿಲ್ಲ, ನೀವು ತಿನ್ನೋದಾದ್ರೆ ಕೆಮಿಕಲ್ ಮುಕ್ತವಾಗಿ ತಿನ್ನಿ. ಅದಷ್ಟೇ ನಾವು ಹೇಳೋದು. ಅದೊಂದು ಇನ್ನೊಂದು ಈ ವಿಚಾರದಲ್ಲಿ ನಾವು ಬೇರೆ ಖರ್ಚೇನಾದ್ರು ಜಾಸ್ತಿ ಅನಿಸ್ತಾ ಇಲ್ಲ ಸರ್. 1 ರೂಪಾಯಿ ಎಕ್ಸ್ಟ್ರಾ ಖರ್ಚಿಲ್ಲ. ಈಗ ಇವ್ರಿಗೆ ಬಂದು ಪರಿಚಯ ಆಗಿ 4 ತಿಂಗಳಿಗೆ ಒಂದು 9,000 ರೂಪಾಯಿ ಖರ್ಚಾಗಿರ್ಬೋದು ಅಷ್ಟೇ. 9,000 ರೂಪಾಯಿ ಹೈಯೆಸ್ಟ್ ಖರ್ಚು. ಅಯ್ಯೋ, ನಿಮ್ದು ಎಲ್ಲ ಹಾಕೋದು ಮಾಡೋದು ಎಲ್ಲ ಸೇರಿ 9,000 ರೂಪಾಯಿ ಖರ್ಚಾಗದಷ್ಟೇ. ನಾನು ಹೇಳೋದೇನಪ್ಪ ಅಂತಂದ್ರೆ ಇಲ್ಲಿ ಬೇರೆ ತರ ಯಾವುದೇ ತರದ್ದು ಕೆಮಿಕಲ್ ಇಲ್ಲ. ಇದಕ್ಕೆ ನಾವು 3 ಅಡಿ ಟ್ರೆಂಚ್ ಹೊಡ್ಸಿದೀವಿ. 3 ಅಡಿಯಿಂದ ಬಡ್ಡೆ ನೋಡಿದ್ರೆ ಇನ್ನೂ ದಪ್ಪ ಇದೆ. ಆದ್ರೆ ನೀವು ನಾವು 3 ಅಡಿ ಮುಚ್ಚಿಬಿಟ್ಟಿದ್ವಿ ಆಲೆ ಟ್ರೆಂಚ್, ಮೇಲ್ಗಡೆ ಟಾಪ್ ಕಾಣ್ತಾ ಇರೋದು. ಹೌದು. ಇನ್ನೊಂದೇನಪ್ಪ ಅಂದ್ರೆ ನೀವು ಮುಚ್ಕೊಂಡ್ ಬಂದಿದ್ದೀರಿ. ನಾನು ನಿಮ್ಗೆ ಅವಾಗ್ಲೂ ಕೂಡ 3 ಅಡಿ ಇಷ್ಟೊಂದು ಖರ್ಚು ಮಾಡಿದೀರಾ ಅಂತ ಕೂಡ. ನಮಗೆ ಈ ಟ್ರೆಂಚ್ ಹೊಡ್ಸರ್ ಖರ್ಚು ಮಾಡಿರೋದ ಅರ್ಧ ಭಾಗನು ಬಾಳೆ ಬೆಳೆ ಖರ್ಚು ಮಾಡಿಲ್ಲ. ಒಳ್ಳೇದಾಗ್ಲಿ. ಟ್ರೆಂಚ್ ಹೊಡೆಯಕ್ಕೆ 30,000 ಖರ್ಚಾಗದೆ. ಬಾಳೆ ಬೆಳೆಯಕ್ಕೆ ಇಲ್ಲಿ ಇಷ್ಟು ಬೆಳೆಯಕ್ಕೆ ಬಾಳೆನ ಈಗ ಹೆಚ್ಚು ಕಡಿಮೆ ನಾನು ಮೊದ್ಲು ಮಾಡಿದ್ದು ಮತ್ತೆ ಇವರು ಫಸ್ಟ್ ಮೊದ್ಲು ನೀವು ಫರ್ಟಿಲೈಸರ್ ಯೂಸ್ ಮಾಡಿದ್ರಾ? ಆಗ್ಲೂ ಫರ್ಟಿಲೈಸರ್ ಯೂಸ್ ಮಾಡಿಲ್ಲ. ಆಗ ಬೇರೆದೊಂದು ಯಾವ್ದೋ ಒಂದು ಕಾನ್ಸೆಪ್ಟ್ ಇತ್ತು, ಆ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರಿ. ಅದು ಇದೆಲ್ಲ ಸೇರಿಸಿ ಹೆಚ್ಚು ಕಡಿಮೆ ಒಂದು 15,000 ರೂಪಾಯಿ ಇವತ್ತು ಸ್ಟಾರ್ಟಿಂಗ್ ಅಲ್ಲಿ ಜಾಸ್ತಿ ಖರ್ಚಾಗ್ಬಿಡುತ್ತೆ ನಿಮ್ಗೆ. ಆದ್ರೆ ನಾವ್ ಹೇಳೋದೇನಪ್ಪ ಅಂತಂದ್ರೆ ಬೇರೆ ಏನೂ ಬೇಡ, ಮತ್ತೆ ವಿಷಮುಕ್ತ ಆಹಾರ ತಿನ್ನಿ, ಭೂಮಿ ತಾಯಿ ಉಳಿಸಿ ಮುಂದಿನ ಜನ್ರೇಷನ್ಗೆ ಅಂತ ಅಂದ್ಬಿಟ್ಟು ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಇನ್ನು ಬೇರೆ ಏನೂ ಕೊಡಬೇಡಿ ಅಂತ ಹೇಳ್ತೀವಿ. ದಯವಿಟ್ಟು ಒಳ್ಳೇದಾಗಲಿ ವೀಕ್ಷಕರೇ. ಅಡಿಕೆ ಆಗ್ಬೋದು, ತೆಂಗಾಗ್ಬೋದು, ಬಾಳೆ ಆಗ್ಬೋದು. ಈಗ ಬಾಳೆನಲ್ಲಿ ಬರುವಂಥ ನಮ್ಮ ಯಾಲಕ್ಕಿಗೆ ಜಾಸ್ತಿ ಬರುತ್ತೆ ಪನಾಮ. ಮತ್ತು ಈ ತೆಂಗಿನ ಗರಿ ಯಾವ ರೀತಿ ಇತ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ಒಂಚೂರು ವಿವರಣೆ ಕೊಡಿ ಸರ್. ಈ ತೆಂಗಿನ ಗಿಡ 8 ಮಂತ್ಸ್ ಬ್ಯಾಕು ಏನು ಹೆಚ್ಚು ಅಂದರೆ ಒಂದು 3 ಫೀಟ್ ಇತ್ತೇನೆ ಅಷ್ಟೇನೆ. ಹೌದಾ? 8 ತಿಂಗಳಿಂದ 3 ಫೀಟ್ ಇತ್ತು. 8 ತಿಂಗಳಾದ್ಮೇಲೆ ಫಸ್ಟ್ ಅರ್ತ್ ಫೌಂಡೇಶನ್ದು ಪ್ರತಿ ತಿಂಗಳು ಇದಕ್ಕೆ ನಾವು ಕೊಟ್ಟಿಲ್ಲ. 2 ತಿಂಗಳಿಗೊಂದ್ಸರಿ ಕೊಟ್ಟಿರೋದು ಇದಕ್ಕೆ. ನೋಡಿ ನೋಡಿ ನೋಡಿ
ಅದು ಒಂದು ತಿಂಗಳಿಗೊಂದ್ಸರಿ ಅದು ಸ್ವಲ್ಪ ಆ ಗರಿ ತೋರಿಸಿ, ಅದು ತುದಿನ ಸುಳಿ ಯಾಕೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು ನೋಡ್ಬೋದು ವೀಕ್ಷಕರೇ, ಯಾವ ರೀತಿ ಸುಳಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಈ ಗಿಡದ ಆಯಸ್ಸು ಕೇವಲ ಬರೀ 1.5 ವರ್ಷ ಅಷ್ಟೇನೆ. 1.5 ವರ್ಷಕ್ಕೆ ಈ ರೀತಿಯಾಗಿದೆ. 1.5 ವರ್ಷ ಈಗ ಗಿಡದ ಆಯಸ್ಸು ಈಗ ಆಗಿರೋದು. ಇದು 8 ತಿಂಗಳು ಬಾಳೆಗಾಗಿದೆ. ಬಾಳೆಗೆ 8 ತಿಂಗಳು ಮುಂಚೆ ಇದನ್ನ ನಾವು ನೆಟ್ಟಿದ್ವಿ. ಓಹೋ, ಮೊದ್ಲಿಗೆ ಒಂದ್ 2-3 ಅಡಿ ಇತ್ತಾ? 2.5 ಅಡಿಯಿಂದ 3 ಅಡಿ ಇತ್ತು. ಇವಾಗ ಇಷ್ಟ ಆಗಿದೆ. ಅದು ಕೂಡ ಬೆಳವಣಿಗೆ ಚೆನ್ನಾಗಿ ಬಂದಿದೆ. ಹೌದು ವೀಕ್ಷಕರೇ ನೋಡ್ಬೋದು ಪ್ರತಿಯೊಂದು ಕೂಡ ನಾವು, ಯಾಕೆಂತಂದ್ರೆ ಇಲ್ಲೇನು ಮ್ಯಾಜಿಕ್ ಏನು ಮಾಡೋಕ್ಕೆ ಹೋಗಲ್ಲ. ನಾವು ಹೇಳಿದ ಪದ್ಧತಿ ಕರೆಕ್ಟಾಗಿ ಮಾಡಿ, ನಾವು ತಿಂಗಳು ಕೊಡಿ ಅಂತ ಹೇಳ್ತೀವಿ, ಅವ್ರು 2 ತಿಂಗಳಿಗೆ ಒಂದ್ಸಾರಿ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಆದರೂ ಕೂಡ ತುಂಬ ಅದ್ದೂರಿಯಾಗಿ ಬರ್ತಾ ಇದೆ. ನಾವು ಬಾಳೆಗಾದರೆ ಏನು ಮಾಡ್ತೀವಿ ಅಂದರೆ ತಿಂಗಳಿಗೂ ಕೊಡಿ, ಶುಂಠಿಗಾದರೆ 15 ದಿವ್ಸಕ್ಕೆ ಒಂದ್ಸಾರಿ ಕೊಡಿ. ಏಕೆಂದರೆ ಶುಂಠಿ ಈಗಾಗಲೇ ಬೆಳೆದಿರೋರು ಸುಮಾರು ಜನ ನಮ್ಮಲ್ಲಿ ಹಾಕಿರೋರು ಬದಲಾವಣೆ ಕಂಡಿದೆ, ಇದಾಗಿದೆ ಅಂತ. ಅದನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ನೆಕ್ಸ್ಟು ಇದರಲ್ಲಿ. ಒಳ್ಳೆಯದಾಗಲಿ. ಮತ್ತು ಫಸ್ಟ್ ಬಳಸಿ, ಖರ್ಚು ಕಡಿಮೆ ಮಾಡ್ಕೊಳ್ಳಿ, ಭೂಮಿ ತಾಯಿ ಉಳಿಸಿ, ತಾವು ತಿನ್ನುವಂಥ ಆಹಾರನ ಶುದ್ಧವಾದ ಆಹಾರ ತಿನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ನಮಸ್ತೆ ಸರ್, ಥ್ಯಾಂಕ್ ಯು.